ಮ್ಯಾಜಿಕಲ್ ಇವೆಂಟ್ಸ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಬಿಸ್ನೆಸ್ ನೆಟ್ವರ್ಕಿಂಗ್ ಇವೆಂಟ್ ಅಂತೇಳಿ ಪ್ರಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಆಗ್ತಾ ಇದೆ. ತಮಗೆಲ್ಲರಿಗೂ ಇದರ ಮಾಹಿತಿ ಇದೆ. ಸೊ ಈ ಒಂದು ಇವೆಂಟು 23ನೇ ತಾರೀಕು ಸಂಜೆ 6:30ಕ್ಕೆ ಬಿಜಾಸ್ಪುರ್ ರಾಯಲ್ ಟ್ರೀ ಕೆರಿಬೋಸ್ಕಾ ಕ್ರಾಸ್ ಆಳಂದ್ ರಸ್ತೆಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೇನ್ ಸ್ಪೀಕರ್ ಆಗಿಬಿಟ್ಟು ಅದಾನಿ ಗ್ರೂಪ್ನ ಒಂದು CEO ಆದಂಥ ಡಾಕ್ಟರ್ ಸಂಜೀವ್ ರಸ್ತೋಗಿ ಅವರು ಬರ್ತಾ ಇದ್ದಾರೆ. ಅವರೇ ಪ್ರಮುಖ ಭಾಷಣಕಾರರಾಗಿರ್ತಾರೆ. ಅವ್ರ ಜೊತೆಗೆ ಒಂದು ನಮ್ಮ ಸ್ಯಾಂಡಲ್ವುಡ್ನ ಖ್ಯಾತ ಗಾಯಕಿಯಾದಂಥ ಸುಹಾನಾ ಸೈಯದ್ ಮತ್ತು ಅವರು ಸಂಗಡಿಗರು ಒಂದು ಲೈವ್ ಬ್ಯಾಂಡ್ ಮೂಲಕ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಅದೇ ರೀತಿ ಈ ಒಂದು ಇವೆಂಟ್ ನಮ್ಮ ಭಾರತದಲ್ಲೇ ನಾನು ಹೇಳಬೇಕಪ್ಪ ಅಂತಂದರೆ ರಾಜಧಾನಿಗಳನ್ನು ಬಿಟ್ಟರೆ, ಮೆಟ್ರೋ ಸಿಟಿ ಬಿಟ್ಟರೆ ಟೈರ್ 2 ಸಿಟೀಸಲ್ಲಿ ಎಲ್ಲಕ್ಕಿಂತ ದೊಡ್ಡ ಇವೆಂಟ್ ಮೊದಲನೇ ಬಾರಿಗೆ ನಾವು ಕಲಬುರಗಿಯಲ್ಲಿ ಒಂದು ಆಯೋಜನೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಇವೆಂಟಿಗೆ ಬರೋದ್ರಿಂದ ನಾವೇನಪ್ಪ ಅಂತಂದರೆ ನಮ್ಮ ಸ್ಕಿಲ್ ಸೆಟ್ನ ನಾವು ಡೆವಲಪ್ ಮಾಡ್ಕೋಬೋದು. ಸೊ ತಾವು ಯಾವುದೇ ಒಂದು ಉದ್ಯೋಗದಲ್ಲಿರಿ, ತಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾರೆ ಅಥವಾ ತಾವು ಯಾವುದೇ ಒಂದು ಖಾಸಗಿ ಕೆಲಸ ಮಾಡ್ತಾರೆ, ಸರ್ಕಾರಿ ಕೆಲಸ ಮಾಡ್ತಾರ್ರಿ, ನಿಮ್ಮದೊಂದು ಸೆಲ್ಫ್ ಡೆವಲಪ್ಮೆಂಟ್ ಆಗಬೇಕು, ತಾವು ಏನಪ್ಪ ಅಂದರೆ ತಮ್ಮ ಆಲೋಚನೆಗಳು ಬೆಳಿಬೇಕು ಅಂದರೆ ಇಂಥ ಒಂದು ಇವೆಂಟಿಗೆ ಬರೋದ್ರಿಂದ ಸೊ ಅವ್ರು ಹೇಳಿದ್ರನ್ನ ಕೇಳೋದ್ರಿಂದ ಸೊ ನಾವು ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊತೇವೆ. ಅದು ನಮ್ಮ ವೈಯಕ್ತಿಕ ಜೀವನಕ್ಕೆ ಮತ್ತು ನಮ್ಮ ಔದ್ಯೋಗಿಕ ಜೀವನಕ್ಕೆ ಅಥವಾ ನಮ್ಮ ವ್ಯಾಪಾರ ಜೀವನಕ್ಕೆ ಉನ್ನತಿ ಪಡಿಸೋಕ್ಕೆ ಅದು ನಮಗೆ ಒಂದು ಸಹಾಯಕವಾಗಿರುತ್ತದೆ, ಒಂದು ಸಹಾಯಕವಾಗಿ ಪೂರಕವಾಗಿರುತ್ತದೆ. ಅದೇ ರೀತಿ ಈ ಒಂದು ಇವೆಂಟ್ ನಾವು ಇಷ್ಟು ದೊಡ್ಡ ಪ್ರಮಾಣದವಾಗಿ ಮಾಡುವಾಗ ನಾವು ಇದರಲ್ಲಿ ನಮ್ಮ ಕಲಬುರಗಿಯ ಕೆಲವೊಂದು ಉದ್ದಿಮೆದಾರರನ್ನು ಕೂಡ ನಾವು ಒಂದು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಕೊಡುವಂಥ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಅದೇ ರೀತಿ ನಾವು ಕೆಲವೊಬ್ಬರಿಗೆ ಚೇಂಬರ್ ಆಫ್ ಕಾಮರ್ಸ್ ಅವರಿಗೆ ನಾವು ಸಮಾಲೋಚನೆ ಮಾಡಿದ್ವಿ. ಅದೇ ರೀತಿ ನಮ್ಮ ವ್ಯಾಪಾರ ಕ್ಷೇತ್ರದ ಕೆಲವು ದಿಗ್ಗಜರನ್ನ ಹಿರಿಯರನ್ನು ಸಮಾಲೋಚನೆ ಮಾಡಿಬಿಟ್ಟು ನಾವೊಂದು 6 ಜನರಿಗೆ ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಬಿಸ್ನೆಸ್ ಐಕಾನ್ ಆಫ್ ಕಲಬುರ್ಗಿ ಫಾರ್ ದಿ ಇಯರ್ 2024 ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವೊಂದು 6 ಜನರಿಗೆ ಈಗ ನಾವೊಂದು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ರಾಹುಲ್ ಬಿಲ್ಗುಂದಿ ಅಂತ ಹೇಳ್ಬಿಟ್ಟು ಇವರು ಬಿಲ್ಗುಂದಿ ಆಟೋಮೋಟಿವ್ಸ್ ಲಿಮಿಟೆಡ್ನ ಮಾಲೀಕರಾಗಿರುತ್ತಾರೆ. ಎರಡನೇದಾಗಿ ಅರುಣ್ ಕುಮಾರ್ ಪಾಟೀಲ್ ಅಂತ ಹೇಳ್ಬಿಟ್ಟು ಇವರು ಶಿವಕಿರಣ್ ದಾಲ್ ಇಂಡಸ್ಟ್ರೀಸ್ನ ಒಂದು ಮಾಲೀಕರಾಗಿರುತ್ತಾರೆ. ಪ್ರಿತೇಶ್ ವಿಷ್ಣುದಾಸ್ ತಪಾಡಿಯಾ ಅಂತ ಹೇಳ್ಬಿಟ್ಟು ಇವರು ಯಶ್ ಪ್ರೋಟೀನ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರಾಗಿರ್ತಾರೆ. ಅನುಶ್ರೀ ಲಾಹೋಟಿ ಇವರು ಲಾಹೋಟಿ ಮೋಟರ್ಸ್ನ ಮಾಲೀಕರಾಗಿರ್ತಾರೆ. ಬಾಬಾ ಅಕೀಬ್ ಹುಸೇನ್ ಇವರು ನಮ್ಮ ಒಂದು KBN ಇನ್ಸ್ಟಿಟ್ಯೂಟ್ನ ಮುಖಂಡರಾಗಿರ್ತಾರೆ. ಅವ್ರದ್ದು ಕೂಡ ಹಲವಾರು ಉದ್ಯೋಗಗಳಿದೆ. ಅದ್ರ ಜೊತೆಗೆ ಈ ಆರ್ಕಿಟೆಕ್ಟ್ ವೈಭವ್ ನವಣಿ ಅಂತ ಹೇಳ್ಬಿಟ್ಟು ಇವರು ಚೇರ್ಮನ್ ಇದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಕಲಬುರ್ಗಿ ರೀಜನ್ದು. ಸೊ ಈ ಒಂದು 6 ಜನ ಒಂದು ಯುವ ಉದ್ದಿಮೆದಾರರಿದ್ದಾರೆ. ಸೊ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಕಲಬುರಗಿಯ ಯುವಕರು ಕೂಡ ವ್ಯಾಪಾರದಲ್ಲಿ ಮುಂದೆ ಬರಬೇಕು. ಇವರ ಒಂದು ಪ್ರೇರಣೆ ತೊಗೊಂಡು ಮತ್ತು 100 ಯುವಕರು ಕೂಡ ವ್ಯಾಪಾರ ಕ್ಷೇತ್ರದಲ್ಲಿ ಬರಬೇಕು. ಅವರು ತಮ್ಮ ಹೆಸರು ಮಾಡ್ಕೋಬೇಕು. ಅವರು ತಮ್ಮ ಒಂದು ಜೀವನದಲ್ಲಿ ಇವ್ರಿಗೆ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಂಸ್ಥೆ ವತಿಯಿಂದ 6 ಜನರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ 23ನೇ ತಾರೀಕಿಗೆ. ಈ ಒಂದು ಪ್ರಶಸ್ತಿ ಪ್ರದಾನ ಕೂಡ ನಮ್ಮ ಅದಾನಿ ಗ್ರೂಪ್ನ CEO ಅವರು ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಕೂಡ ಏನಪ್ಪ ಅಂದರೆ HK ಸಂಸ್ಥೆಯಿಂದ ಅವರು ಪಾಲ್ಗೊಳ್ತಾ ಇದ್ದಾರೆ. ಅವರು ಕೂಡ ಗೆಸ್ಟ್ ಆಗಿರ್ತಾರೆ. ಅದೇ ರೀತಿ ನಮ್ಮ ಬಸವರಾಜ್ ದೇಶ್ಮುಖ್ ಅಣ್ಣವರು ಕೂಡ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಖಾಜಾ ಬಂದೆ ನವಾಜ್ ಸಂಸ್ಥೆ ವತಿಯಿಂದ ಅವ್ರ ಬಾಬಾ ಅಕೀಬ್ ಸಿದ್ದಿಕಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇದು ಈ ರೀತಿ ಒಂದು ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೋಂದಣಿ ಶುಲ್ಕ ಇದೆ 3,000 ರೂಪಾಯಿ. ಆಸಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಒಂದು ಲಾಭ ಪಡೆದುಕೊಳ್ಬೇಕಾಗಿ ತಮ್ಮ ಒಂದು ಮಾಧ್ಯಮ ಮುಖಾಂತರ ನಾನು ಕಲಬುರಗಿಯ ಜನರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಈಗ ನಮ್ಮ ಹತ್ರ ನೋಡ್ರಿ ಸಾಧಾರಣ 150 ರಿಜಿಸ್ಟ್ರೇಷನ್ಸ್ ಆಗಿದೆ. ಇನ್ನು ರಿಜಿಸ್ಟ್ರೇಷನ್ಸ್ ನಡೀತಾ ಇದೆ. ಹಾಗೆ ಕೆಲವೊಂದು ಸಂಸ್ಥೆಗಳಿಂದ ಬಲ್ಕ್ ರಿಜಿಸ್ಟ್ರೇಷನ್ಸ್ ಅಲ್ಲವಾಗಲೂ ಮಾತಾಡ್ತಾ ಇದ್ದಾರೆ. ಸೊ ತಮಗೆ ಕಾರ್ಯಕ್ರಮ ಶುರುವಾಗೋ ಟೈಮಿಗೂ ಕೂಡ ಸ್ಪಾಟ್ ರಿಜಿಸ್ಟ್ರೇಷನು ಇರುತ್ತೆ. ಸೊ ಒಂದು 300ರಿಂದ 400 ಜನ ಡೆಫಿನೆಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ತಾರೆ ಸರ್. ಹಾಂ, ನಮ್ಮದು ಇದೆ 400 ಜನ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾವು ಆಕ್ಯುಪೈ ಮಾಡೋಂಗಿಲ್ಲ. 400 ಅಷ್ಟೇ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಹಾಗಾಗಿ ಪ್ರಥಮ ಪ್ರಾಶಸ್ತ್ಯ ಮೇರೆಗೆ ನಾವು 400 ಜನರಿಗೆ ರಿಜಿಸ್ಟ್ರೇಷನ್ಸ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಅವಾರ್ಡ್ ಕೊಡ್ತೀವಿ ಸರ್. ಅವ್ರಿಗೊಂದು ಶೀಲ್ಡ್ ಕೊಡ್ತೀವಿ, ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ, ಕಲಬುರ್ಗಿ ಬಿಸ್ನೆಸ್ ಐಕಾನ್ ಅಂತ ಹೇಳ್ಬಿಟ್ಟು ಅವರಿಗೂ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ನನ್ನ ಹೆಸರು ಮಂಜುನಾಥ್ ಕಾಳೆ. दोनों ने एक मैजिकल इवेंट्स नाम का कंपनी खोला है और हमारा पहला इवेंट जो है वो है बिजनेस नेटवर्किंग इवेंट्स. ओके, नेटवर्किंग इवेंट जो है हमेशा मेट्रो सिटीज़ में होते रहता है, बट कभी भी कोई भी 2 टायर सिटी में हुआ नहीं है. ओके, ऐसे नेटवर्किंग इवेंट्स में क्या होता है, लोग अलग अलग प्रोफेशन से एक जगह आते हैं ताकि वो लोग कनेक्ट और सोशलाइज कर सकें, एक दूसरे के साथ आइडियाज़ विजन्स को शेयर कर सकें, नए चीज़ों को सीख सकें.
ओके, दिस इज़ द मेन आइडिया। अपने बिजनेस कार्ड को एक्सचेंज कर सकते हैं, फ़ोन नंबर को एक्सचेंज करते हैं। एंड लाइकवाइज वो क्या होता है ना, ताकि वो लोग अपने प्रोफेशनल और पर्सनल लाइफ में ग्रो हो सके। मेजर एजेंडा यही है कि सबको ग्रोथ चाहिए, इज़न्ट इट। और फिर क्या होता है ना, ऐसे इवेंट्स में लर्निंग सेशंस होते हैं जहाँ पे इंडस्ट्री एक्सपर्ट्स, बिजनेस एक्सपर्ट्स, लाइफ कोचेस या फिर पर्सनालिटी डेवलपमेंट कोचेस आते हैं, ताकि वो कुछ ना कुछ तो अब सिखा सके लोगों को, अपना एक्सपीरियंस को शेयर कर सके। ओके, तो हमारे पास जो स्पीकर आ रहे हैं वो अडानी ग्रुप ऑफ कंपनीज़ के CEO है GCC, डॉक्टर संजीव रस्तोगी। फॉलोड बाय दैट एंटरटेनमेंट सेशन है सुहाना सैयद का, जो सैंडलवुड की प्लेबैक सिंगर है और कन्नड़ा सारेगामापा की टाइटल विनर है। अपने पूरे बैंड के साथ वो परफॉर्म करेंगी। उसके बाद देयर विल बी कॉकटेल एंड डिनर, ऑल इंक्लूसिव। तो एग्जैक्टली ये एक्सपीरियंस क्यों चाहिए अपने को, किसी नेसेसरी क्यों है? आज हम जो एकेडमिकली जो सीखते हैं वो हमको सिर्फ एक हद तक आके लेके जाता है, बट हम अपने आप को पूरी दुनिया के सामने कैसे प्रेजेंट कर सके, कम्युनिकेशन स्किल को कैसे सीख सके, कॉन्फिडेंस लेवल को कैसे बढ़ा सके, ये फोरम में हमको वो सब कुछ सीखने मिलता है। हाउ टू ग्रो इन लाइफ, हाउ टू चेंज योर माइंडसेट, हाउ टू चेंज माई माइंडसेट, यहीं पे हम आके सीखते हैं। और नेटवर्किंग के बहुत ज़्यादा फ़ायदे हैं, यहाँ पे ये फोरम में आके ही हमको समझ में आएगा। एंड ये एक्सपीरियंस जो है ना, मैं बेट कर सकती हूँ कि 2 टियर सिटी के बहुत सारे लोगों को पता ही नहीं है कि इसमें हमको मिलता क्या है। ओके, तो मैं अपील करती हूँ कि गुलबर्गा के लोग यहाँ पे आए, रजिस्टर करवाए और इसको एक्सपीरियंस कर सके। ये फर्स्ट हैंड एक्सपीरियंस है सभी के लिए, बहुत अमेजिंग होने वाला है। एंटरटेनमेंट होगा, लर्निंग होगा, फूड, कॉकटेल, सब कुछ यहाँ पे मिलेगा। साथ ही साथ हम गुलबर्गा के कुछ टॉप लोगों को अवार्ड कर रहे हैं उनके अचीवमेंट्स के लिए, जैसे कि राहुल बिलगुंदी है जो बिलगुंदी ऑटोमोटिव मोटर्स के हैं, अरुण कुमार पाटिल है जो शिव किरण दाल इंडस्ट्रीज़ के हैं, प्रीतेश विष्णुदास तापाडिया यश प्रोटीन प्राइवेट लिमिटेड, बाबा अकीब हुसैनी जो केबिन इंस्टीट्यूट से है, अनुश्री लाहौटी जो लाहौटी मोटर्स से है, और वैभव नवनी आर्किटेक्ट, प्रेसिडेंट ऑफ IIA कलबुर्गी रीजन से। थैंक यू। नेहा आसिफ हुसैन। अभी 150 रजिस्ट्रेशन हो गए हैं, बाकी बल्क रजिस्ट्रेशन हमारे इंस्टीट्यूशंस के साथ चल रहे हैं। तो मैक्सिमम से मैक्सिमम हम 400 लोगों को ही वहाँ पे अलाउ कर सकते हैं रजिस्ट्रेशंस के लिए। तो जल्द से जल्द आप रजिस्टर करवाइए, बिकॉज़ ये फोरम बहुत ही अमेजिंग रहने वाला है, ऑसम रहने वाला है, एंड सब लोग इसको बिल्कुल एंजॉय करेंगे। यस, स्पॉट रजिस्ट्रेशंस भी यहाँ पे होंगे डेफिनेटली।